ಅವ್ರು ಕೆಟ್ಟವರು ಒಳ್ಳೆಯವರು ಒಟ್ನಲ್ಲಿ ಸಹಾಯ ಮಾಡಿದ್ದಾರೆ, ಅದರಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂದ್ರೆ ಎಷ್ಟೋ ಜನ ಯಾಕೆ ಸಹಾಯ ಮಾತಾಡ್ಬೇಕು? ತಗೊಂಡಿದ್ದಾರೆ ಗೊತ್ತಾ ಮೇಡಮ್ ಅವ್ರ ಹತ್ರ. ಸಹಾಯ ತಗೊಳ್ದಿದ್ದವ್ರೆ ಪಾಪದವ್ರು madam. ಹ್ಮ್ ಯಾವುದೇ ಒಂದ್ ಹೆಣ್ಮಕ್ಳು ಹೋಗ್ಲಿ ಎಷ್ಟು ಗೌರವ ಕೊಟ್ಟು ಫೋಟೋ ತೆಗಿತಾರೆ ಗೊತ್ತಾ. ತೋರಿಸ್ಬಿಡಿ ಆಯ್ತಪ್ಪ, ಈ ಇನ್ಸಿಡೆಂಟ್ ಒಂದ್ ಬಿಟ್ಟು ಬೇರೆ ತೋರಿಸ್ಬಿಟ್ರಪ್ಪ ನೀವು ನೋಡೋಣ, ಹ್ಮ್ 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 ತೋರಿಸಿ. ಹೀಗಾಯ್ತು ನಾಳೆ ನೀವು ಯಾರು ಹೋಗೋದೇ ಇಲ್ವಾ ಅವ್ರ ಹಿಂದೆ ಬಂದಾಗ ಆಚೆ? ನೀವು ಹೋಗಲ್ಲ ಅಂತ ಸರಿ, ಅವ್ರು ತಪ್ಪು ಮಾಡಿದ್ರಲ್ಲ ಅವ್ರ ಹಿಂದೆ ಯಾಕೆ ಹೋಗ್ತೀರಿ? ಹ್ಮ್ ನಂದೊಂದು ಪ್ರಶ್ನೆ, ಈಗ ಅವ್ರು ತಪ್ಪು ಮಾಡಿದಾರೆ, ಹ್ಮ್ ಅವ್ರ ಹಿಂದೆ ಯಾಕೆ ಹೋಗ್ತೀರಿ ನೀವು? ಬೇಡ ಬಿಟ್ಬಿಡಿ, ಸರಿ ಇಲ್ವಲ್ಲ ಅದು, ಹ್ಮ್ ಯಾಕೆ ಹೋಗ್ತೀರಿ? ಹ್ಮ್ ಏನೋ ಅವ್ರ ಹಣೆ ಬರ ಅವ್ರಾಗತ್ತೆ ಬಿಡಿ, ಹ್ಮ್ ಯಾಕೆ ಹೋಗ್ತೀರಿ? ಯಾಕೆ ಬೇಕು ನಿಮ್ಗೆ? ಯಾಕೆ ಬೇಕು? ಏ ಅಂಬರೀಶ್ ಸರ್ ಹೇಳಿಗೆ ನಿಂಗೆ ಯಾಕೆ ಬೇಕು? ಹಾ, ಇವತ್ತು ಅಂಬರೀಷನನ್ನ ನೆನೆಸ್ಕೊಳ್ತೀನಿ. ಅಂಬರೀಷನ ಇದ್ದಿದ್ರೆ, ಹ್ಮ್ ನಾನು ತುಂಬಾ ಸಲ ಅಂಬರೀಷನನ್ನ ನಾನು ನೆನೆಸ್ಕೊಂಡಿದ್ದೀನಿ. ಹ್ಮ್ ಅಂಬರೀಷಣ ಇವತ್ತು ಎಂತೆಂಥವ್ರನ್ನೋ ಕಾಪಾಡಿದ್ದಾರೆ. ನಮ್ಮ ಅಂಬರೀಷಣ ಹ್ಮ್ ನಮ್ಮ ಅಂಬರೀಷಣ ಕಾಪಾಡಿಲ್ಲ ಅಂತಲ್ಲ, ಹ್ಮ್ ಅಂಬರೀಷಣ ಅಂಬರೀಷಣನೇ. ಹ್ಮ್ ಆ ಜಾಗಕ್ಕೆ ಬೇರೆಯವ್ರು ಬರಕ್ ಸಾಧ್ಯನೇ ಇಲ್ಲ. ಹ್ಮ್ 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 ವಿಷ್ಣು ಸರು, ಒಂದು ರಾಜ್ಕುಮಾರ್ ಸರು, ಒಂದು ಪುನೀತ್ ಅವರು, ಒಂದು ಶಂಕರ್ ನಾಗ್ ಅವರು, ಇವರೆಲ್ಲ ದೊಡ್ಡ ಘಟಾನುಘಟಿಗಳು ಇದಾರಲ್ಲ ಮೇಡಮ್, ಹ್ಮ್ ಅವ್ರಿಗೆ ಅವರೇ ಸಾಥಿ. ಹೌದು, ಬೇರೆಯವ್ರು ಬರಕ್ ಯಾರು ಸಾಧ್ಯನೇ ಇಲ್ಲ ಇಲ್ಲ. ಮೇಡಮ್. ಹ್ಮ್ ಅಂಬರೀಷಣ ಏನಾದ್ರು ಇವತ್ತಿದ್ದಿದ್ರೆ ಆಚೆ, ದೇವ್ರಣೆ ನಮ್ಮ ದರ್ಶನ್ ಸರ್ ಒಳಗಿರ್ತಿರ್ಲಿಲ್ಲ. ಇದು ಇರ್ತಿರ್ಲಿಲ್ಲ. ವೈಟ್ ಶೀಟ್ ಅಲ್ಲಿ ಬರ್ಬೇಕು. ಹ್ಮ್ ಹ್ಮ್ ಅದೆಂತ ಪರಿಸ್ಥಿತಿನೇ ಆಗ್ಲಿ ಮೇಡಮ್, ಹ್ಮ್ ಏನ್ ಬೇಕಾರ ಆಗ್ಲಿ ಮೇಡಮ್, ನ್ಯಾಯ ರೀತಿಲಿ ಕಾನೂನು ಚೌಕಟ್ಟಲ್ಲಿ ಕರ್ಕೊಂಡ್ಬರ್ತೀವಿ. ಇದು ಸತ್ಯ ಮೇಡಮ್. ನಾನು ಅಂಬರೀಷನನ್ನ ತುಂಬಾ ಸಲ ನೆನೆಸ್ಕೊಂಡಿದ್ದೀನಿ ಈ ವಿಷಯಕ್ಕೆ. ಹ್ಮ್ ಹ್ಮ್ ಹಾ, ನಿಮ್ಮ ಜೀವನಕ್ಕೆ ಬರೋದಾದ್ರೆ ರಂಗಾಯಣ ರಘು ಅವ್ರ ಜೊತೆ ಆಕ್ಟ್ ಮಾಡಿದೀರಾ, ಹೀಗೆ ಆಕ್ಟ್ ಶೋಭರಾಜ್ ಮಾಡಿದೀರಾ, ಅವರು, ಓಕೆ ಖುಷಿ ಇದೆ. ರಂಗಾಯಣ ರಘು, ಶೋಭರಾಜ್ ಅವರು, ಸಾಧು ಕೋಕಿಲ ಅವರು, ಹ್ಮ್ ಹ್ಮ್ ಆಗೊಂದು ಟೀಮ್ ಇತ್ತು ನಮ್ದು. ಇವ್ರನ್ನೆಲ್ಲ ಹ್ಮ್ ಎಲ್ಲಾರ ಜೊತೆನೂ ಕೆಲಸ ಮಾಡ್ತಿದ್ದೆ. ಹ್ಮ್ ಒಂದ್ ಜಗಳದ್ದು ಸೀನ್ ಬರ್ತಿತ್ತು ಬೆಳಗ್ಗೆದ್ರೆ, ಹ್ಮ್ ಡೈಲಿ ಸಿನಿಮಾ ಹ್ಮ್. ಸಾಧು ಕೋಕಿಲ ಸರ್ ಬಂದ್ ಕೂತಿರೋರು, ಸ್ಕ್ರಿಪ್ಟ್ ಬಂದ್ ಕೊಡೋರು. ಹ್ಮ್ ಸರಕ್ ಸಿಗಿಸ್ಕೊಂಡ್ ನನಗೆ ಒಂದ್ ಸ್ಕ್ರಿಪ್ಟ್, ಇದ್ಯಾರಪ್ಪ ಇದು? ಸರ್ ಅದು ಶಶಿಕಲಾ. ಎಲ್ಲಪ್ಪ? ಹ್ಮ್. ವಾ, ಸರಕ್ ಸಿಗಿಸ್ಕೊಂಡ್ ರೆಡಿ ಆಗಿದ್ಯಾ ಹ್ಮ್ ಹೊಡಿಯೋದಕ್ಕೆ ಬೈಯೋದಕ್ಕೆ ಅನ್ನೋರು. ಹ್ಮ್ ಹ್ಮ್ ಎನಿ ಟೈಮ್ ಇಂಥ ಪಾತ್ರಗಳೇ ಬರ, ಬಜ್ಜಾರಿ ಪಾತ್ರಗಳೇ ಜಾಸ್ತಿ. ಬಚಾರಿ ಪಾತ್ರಗಳೇ, ಓಕೆ. ಒಳ್ಳೊಳ್ಳೆ ಪಾತ್ರಗಳು ಮೇಡಮ್. ನಾನು ಯಾವ್ದು ಪಾತ್ರ ಮಾಡಿಲ್ಲ ಅನ್ನಂಗೆ ಏನಿಲ್ಲ ಮೇಡಮ್. ಹ್ಮ್ ಬಾತ್ರೂಮ್ ತೊಳೆಯೋದ್ರಿಂದ ಹಿಡಿದು, ಮೈಸೂರಲ್ಲಿ ಬೆಳಗ್ಗೆನೆ ಬಾತ್ರೂಮ್ ತೊಳೆದಿದ್ದೆ. ದಿಗಂತ್ ಸಿನಿಮಾ ಹ್ಮ್ ಪಾರಿಜಾತ ಬೆಳಗ್ಗೆ 5 ಗಂಟೆಗೆ ಕರ್ಕೊಂಡೋಗಿ ಬಾತ್ರೂಮ್ ತೊಳ್ಸಿದ್ರು ಮೈಸೂರು ಲೋಕಲ್. ಹ್ಮ್ ಎಲ್ಲ ರಾತ್ರಿ ಎಲ್ಲ ಹೋಗಿದ್ದು, ನೆನ್ನೆ ಹೋಗಿದ್ದೆಲ್ಲ ಬಾತ್ರೂಮ್ ಬೆಳಗ್ಗೆನೆ ತೊಳ್ಸಿದ್ರು. ಹ್ಮ್ ಅಷ್ಟು ಘಮ ಅಂತಿತ್ತು. ಓ ಅದ್ ಬೇಕಿತ್ತು ಅಂತಾನೆ ತೊಳ್ಸಿದ್ರು. ಹ್ಮ್ ಎಲ್ಲ ಪಾತ್ರನೂ ಮಾಡಿದೀನಿ ಮೇಡಮ್. ನನಗೆ ಪಾತ್ರ ಅಂತ ಬಂದಾಗ ನನಗೆ ಒಂದು ಫಸ್ಟ್ ನೈಟ್ ಸೀನ್ ಮಾಡಿದೀನಿ, ಹ್ಮ್. ರಾಜು ತಾಳಿಕೋಟೆ. ನಾನು ಹ್ಮ್. ತುಂಬಾ ಪಾತ್ರಗಳು ಮಾಡಿದೀನಿ ಮೇಡಮ್. ಎಲ್ಲರ ಜೊತೆ ಎಲ್ಲಾ ಪಾತ್ರನೂ ಮಾಡಿದೀನಿ. ಹ್ಮ್. ಭದ್ರಾ ಸಾಂಗು, ನಂಬೇಡ ನಂಬೇಡ ನರ್ಸು ನಂಬೇಡ, ಅದೆಷ್ಟು ಚೆನ್ನಾಗಿದೆ. ಈಗಲೂ ಹೌದು, ನಾನು ಹೌದು. ನಾನು ನೋಡ್ಕೋತಾ ಇರ್ತೀನಿ ಒಂದ್ಸಲ. ಹ್ಮ್ ನನಗೆ ನಾನೇ ಎಷ್ಟು ನೋಡ್ಕೋತೀನಿ. ವರ್ಷದ ಹಿಂದೆ ಮೇಡಮ್ ಅದು ಶೂಟ್ ಆಗಿ? ಇವೆಲ್ಲ 22 ವರ್ಷದಿಂದ ಇವತ್ತವರೆಗೂ ಮೇಡಮ್. 22 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಹ್ಮ್ 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 22 ವರ್ಷ, ಸಾಕಷ್ಟು 50 ಅನುಭವ ಇದೆ. ಸೀರಿಯಲ್, 50 ಆಡ್ ಶೂಟು, ತೆಲುಗು, ತಮಿಳು, ಆದ್ರೂ ಕೂಡ ಹಿಂದಿ, ಎಷ್ಟು ಸಿಂಪಲ್ ಆಗಿದೆ. ತುಳು ಸಿನಿಮಾ ಹ್ಮ್ ಎಲ್ಲ ಮಾಡಿದೆ ಮೇಡಮ್. ಖುಷಿ ಇದೆ ನನಗೆ, ಹ್ಮ್ ತುಂಬಾ ಖುಷಿ ಇದೆ ನನಗೆ ಹೆಮ್ಮೆ ಇದೆ ಮೇಡಮ್. ಹ್ಮ್ ಎಲ್ಲೋ ಫುಟ್ಪಾತ್ ಅಲ್ಲಿ ಬಿದ್ದೋಳು, ಹ್ಮ್ ಹ್ಮ್ ಎಲ್ಲೋ ಫುಟ್ಪಾತ್ ಅಲ್ಲಿ ಬಿದ್ದೋಳು, 6ನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋಳು, ಹ್ಮ್ ಇಂಡಸ್ಟ್ರಿಗೆ ಬಂದು 100 ರೂಪಾಯಿ ಹಿಡ್ಕೊಂಡು ಬೆಂಗಳೂರಿಗೆ ಬಂದು ಇಂಡಸ್ಟ್ರಿಗೆ ಬಂದು ಹ್ಮ್ ಹಾಸ್ಪಿಟಲ್ ಬಾತ್ರೂಮ್ ತೊಳೆದಿ, ಕಸ ಗುಡಿಸಿ, ನೆಲ ಒರೆಸಿ, 600 ಸಿನಿಮಾ ಮಾಡಿ, 50 ಸೀರಿಯಲ್ ಮಾಡಿ, 50 ಜಾಹೀರಾತುಗಳನ್ನ ಮಾಡಿ, ಇವತ್ತು 60 ಜನಕ್ಕೆ ಊಟ ಹಾಕ್ತಾ ಇರೋದು ನನಗೆ ಹೆಮ್ಮೆ ಇದೆ ಮೇಡಮ್. ಹ್ಮ್ ಇನ್ನೇನ್ ಬೇಕು ಮೇಡಮ್ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ? ಇಷ್ಟೆಲ್ಲ ಒಳ್ಳೇದು ಕೂಡ ಆಗಿದೆ. ಈಗ ಒಳ್ಳೇದು ಸಾಕಷ್ಟು ಆಗ್ಬೇಕು ಅಂದ್ರೆ ಕೆಟ್ಟದ್ದೇನಾದ್ರು ಆಗ್ಬೇಕಲ್ವಾ? ಸೊ ಇಂಡಸ್ಟ್ರಿಗೆ ಬಂದವಾಗ ನಿಮ್ಗೆ ಒಳ್ಳೆ ತುಂಬಾ ಆಗಿದೆ, ಒಳ್ಳೆಯವರ ಒಡನಾಟ ಆಗಿದೆ ನಿಮ್ಮ ಜೊತೆಗೆ, ಅಂದ್ರೆ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕನೆಕ್ಷನ್ ಇತ್ತು, ಒಳ್ಳೆ ಕನೆಕ್ಷನ್ ಇತ್ತು, ಬಾಂಡಿಂಗ್ ಚೆನ್ನಾಗಿತ್ತು. ಹಾಗಾದ್ರೆ ಈಗ ಇಂಡಸ್ಟ್ರಿಗೆ ಬರ್ತಾರೆ ಅಂದ್ರೆ, ಹೀರೋಯಿನ್ಸ್ ಆಗ್ತಾರೆ ಅಂದ್ರೆ ಅವ್ರಿಗೆ ನೆಗೆಟಿವೇ ಜಾಸ್ತಿ ಪೋಟ್ರೆ ಆಗೋದವರು. ಹೀರೋಯಿನ್ ಆಗ್ಬೇಕಂದ್ರೆ ಸುಮ್ಮನೆ ಅಲ್ಲ, ಆ ಥರ ತ್ಯಾಗ ಮಾಡ್ಬೇಕು, ಈ ಥರ ತ್ಯಾಗ ಮಾಡಬೇಕು, ಏನೇನೋ ಕೇಳ್ತಾರೆ, ಆ ರೀತಿ ಈ ರೀತಿ ಅಂತಾರೆ. ಸೊ ನಿಮ್ಗೆ ಆ ಥರ ಏನಾದರೂ ಕಹಿ ಅನುಭವ ಚಿತ್ರರಂಗದಲ್ಲಿ? ನನಗೆ ಇಂಡಸ್ಟ್ರಿಲಿ ಆಗೇ ಇಲ್ಲ ಮೇಡಮ್, ಹೊರಗಡೆ ಆಗಿದೆ ಆ ಅನುಭವ. ಹ್ಮ್ 100 ರೂಪಾಯಿ ಕೊಟ್ರೆ ಬರ್ತೀಯ ಅನ್ನೋ ಬೇವರ್ಸಿ ಪ್ರಪಂಚ ಇದು. ಅದೇ ನಂಗೆ ಗೊತ್ತಿದೆ. 100 ರೂಪಾಯಿ ಕೊಟ್ರೆ ಹ್ಮ್ ಬರ್ತೀಯ ಅನ್ನೋ ಬೇವರ್ಸಿ ಪ್ರಪಂಚ. ಹ್ಮ್ ನನ್ ಕಷ್ಟ ನಿಮ್ಮ ಹತ್ರ ಬಂದು 100 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತೀನಿ, ನನಗೇನು ಹ್ಮ್ ಅನ್ನೋ ಬೇವರ್ಸಿ ಪ್ರಪಂಚದಲ್ಲಿ ಬದುಕಿರೋಳು ಹೊರಗಡೆ. ಹ್ಮ್. ಬಟ್ ನನ್ನ ಇಂಡಸ್ಟ್ರಿಯಲ್ಲಿ ನನಗೆ ಪ್ರತಿಯೊಬ್ಬರು ನನಗೆ ಒಳ್ಳೆ ರೀತಿಲೇ ಟ್ರೀಟ್ ಟ್ರೀಟ್ ಮಾಡಿದ್ದಾರೆ, ನನ್ನ ಒಳ್ಳೆ ರೀತಿಲಿ ತಗೊಂಡಿದ್ದಾರೆ. ಒಂದು ಮ್ಯಾನೇಜರ್ ಆಗಿರ್ಬೋದು, ಡೈರೆಕ್ಟ್ರು, ಹ್ಮ್ ಕಾಸ್ಟ್ಯೂಮರು, ಎಲ್ಲ ಪ್ರತಿ ಇಂಡಸ್ಟ್ರಿನೇ ನನಗೆ.
ನನಗೆ ಊಟ ಕೊಟ್ಟಿದೆ, ಹ್ಮ್. ಬದುಕು ಕೊಟ್ಟಿದೆ ನನ್ನ ಇಂಡಸ್ಟ್ರಿ. ಹ್ಮ್. ನಾನು ಯಾರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಒಂದು ಒಂದು ಜಾಗ ಕೊಟ್ಟಿದೆ. ಹ್ಮ್. 600 ಜನ ಅನ್ನದಾತರಿಗೆ ನಾನು ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ. ಹ್ಮ್. ಯಾಕಂದರೆ ಅವ್ರು ಕೊಟ್ಟಿರೋ ಒಂದೊಂದು ರೂಪಾಯಿ, ಅವ್ರು ಕೊಟ್ಟಿರೋ ಒಂದೊಂದು ಭಿಕ್ಷೆಯನ್ನು ನಾನು ಇವತ್ತು ಕುಟುಂಬ ನಡೆದಿದೆ, ಮನೆ ಕಟ್ಟಿದ್ದೀನಿ, ಮಗನಿಗೆ ಮದುವೆ ಮಾಡಿದ್ದೀನಿ, ನನ್ನ ಬದುಕು ಕಟ್ಕೊಂಡೆ, ನನ್ನ ಜೀವನ ಕಟ್ಕೊಂಡೆ, ಹ್ಮ್. ಇರೋಕ್ಕೊಂದು ಮನೆ ಮಾಡ್ಕೊಂಡೆ, ಬೀದಿಲಿದ್ದವಳು ಹ್ಮ್. ಒಳಗೆ ಬಂದೆ. ಇದು ನಾನು ಈಗಲೂ ಹೇಳ್ತಾ ಇದ್ದೀನಿ, ದೇವ್ರು ನಿಮ್ಮ ಜೊತೆ ಇದ್ದಾನೆ. ಖಂಡಿತ ಇದ್ದಾನೆ. ಹ್ಮ್. ಮತ್ತು ಅಷ್ಟೇ ಡೈರೆಕ್ಟ್ರು ನನ್ನ ತಿದ್ದಿ ತೀಡಿದ್ದಾರೆ, ಅವ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಪಾತ್ರನೇ ಬರ್ದೆ, ಹೇಳಕ್ಕೆ ಬರ್ದೆ ಡೈಲಾಗು. ಹ್ಮ್. ಬಟ್ ಇನ್ನೂ ಕೆಲವು ಕಡೆ ಡೈಲಾಗ್ ಕೇಳಿದ್ರೆ ಅಯ್ಯೋ ಟೇಕ್ ಒಂದು ತಗೋತೀರಾ, ನಿಮಗೆ ಯಾಕೆ ಅಂತಿದ್ರು. ಹ್ಮ್. ತಗೋತಿದ್ದೆ ಮೇಡಮ್, ಹ್ಮ್. ಒಂದಲ್ಲ 3-4 ಥರ ತಗೋತಿದ್ದೆ. ಅವ್ರಿಗೆ ಯಾಕಂದ್ರೆ ನೀವು ಆಕ್ಟಿಂಗ್ ಫೀಲ್ಡ್ ಇಂದ ಬಂದವರಲ್ವಲ್ಲ, ಏನು ಗೊತ್ತಿಲ್ಲ, ಝೀರೋ ಇಂದ ಶುರು ಮಾಡಿದವರು. ಮೇಡಮ್ ನೀವು ಹೇಳಿದ್ರಿ ಒಂದ್ ಪದ, ಆಕ್ಟಿಂಗ್ ಇದ್ರಲ್ಲಿ ಬಂದವರಲ್ಲ. ನನ್ನ ಮೈಯಲ್ಲಿ ಹರಿತಾ ಇದ್ದಿದ್ದು ಆಕ್ಟಿಂಗಿಗಿಂತ ನೋವು, ಬದುಕಬೇಕು, ಹಸಿವು. ಜೀವನ ಕಟ್ಕೋಬೇಕು. ನನ್ನ ಹಸಿವು ಇಲ್ಲಿವರೆಗೂ ತಂದಿಲ್ಲಿಸ್ತು. ಹಸಿವು ಅಷ್ಟೊಂದು ಕಷ್ಟ. ಏನ್ ಬೇಕಾದ್ರೆ ಮಾಡ್ಸತ್ತೆ ಮೇಡಮ್, ಕೆಟ್ಟದಕ್ಕೂ ತಳ್ಳತ್ತೆ, ಒಳ್ಳೇದಕ್ಕೂ ತಳ್ಳತ್ತೆ. ಬಟ್ ಯಾವ ಹೆಣ್ಣು ಕೆಟ್ಟದ್ದು ಬೇಕು ಅಂತ ಬಯಸಲ್ಲ, ಯಾವ ತಾಯಿನೂ ಕೆಟ್ಟ ಜಾಗಕ್ಕೆ ಹೋಗಲ್ಲ. ಸಮಯ, ಸಂದರ್ಭ, ಪರಿಸ್ಥಿತಿ. ಬಟ್ ಅವಳ ಆತ್ಮಸಾಕ್ಷಿಗಳು ಕರೆಕ್ಟಾಗಿರ್ತಾಳೆ, ಅವಳೇ ಪವಿತ್ರ. ಎಷ್ಟೋ ಜನ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾರೆ ಹೆಣ್ಣನ್ನ. ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಹೋಗಿ ನಾವು ಕೈ ಮುಗಿತೀವಿ, ಪವಿತ್ರ ಅಂತ ಕೈ ಮುಗಿತೀವಿ. ದೇವ್ರಿಗೆ ಹೋಗಿ ನಾವು ಪವಿತ್ರವಾಗಿದ್ದಾಳೆ ನನ್ನ ದೇವರು, ನನಗೆ ಪವಿತ್ರ ಅವಳು, ನನಗೆ ಸರಿ ಇದ್ದಾಳೆ, ನಾನು ಕೇಳಿದ್ದನ್ನ ಕೊಡ್ತಾಳೆ ಅಂತ ದೇವ್ರಿಗೆ ಹೋಗಿ ನಾವು ಕೈ ಮುಗಿತೀವಿ. ಫಸ್ಟ್ ನಮಗ್ ನಾವು ಕೈ ಮುಕ್ಕೋಬೇಕು. ನಮ್ಮ ಸಾಕ್ಷಿ ಸರಿ ಇದೆ, ನನಗೆ ನಾನು ಕರೆಕ್ಟು ಅಂತ ನನಗೆ ನಾನು ಕೈ ಮುಕ್ಕೋಬೇಕು. ಅಲ್ಲೋಗಿ ನಾನು ಭಗವಂತನ ಹತ್ರ ಕೈ ಮುಗಿತೀನಿ, ಭಗವಂತ ಒಳ್ಳೇದ್ ಮಾಡಪ್ಪ ಅಂತ. ನಾನು ಅಷ್ಟೇ ಪವಿತ್ರವಾಗಿರ್ತೀನಿ. ಗರ್ಭಗುಡಿಯಲ್ಲಿ ಒಂದು ದೇವತೆ ಎಷ್ಟು ಪವಿತ್ರವಾಗಿರ್ತಾಳೋ, ಒಂದು ಹೆಣ್ಣು ಕೂಡ ಅಷ್ಟೇ ಪವಿತ್ರವಾಗಿರ್ತಾಳೆ. ಯಾಕೆ ಮೇಡಮ್ ನಿಮ್ಗೆ ಆ ಥರ ಹೊರಗಡೆ ಪ್ರಪಂಚದಲ್ಲಿ ಆ ಥರ ಒಂದು ಸಂದರ್ಭ ಬಂದಿದ್ದು ಯಾವ ರೀತಿ ಬಂತು? ನಡ್ಕೊಂಡು ಹೋಗ್ತಾ ಇದ್ರೆ ಕಷ್ಟ ಮೇಡಮ್. ಒಂಟಿ ಹೆಣ್ಣು ಬದುಕೋದು ತುಂಬಾ ಕಷ್ಟ. ಹೆಂಗ್ ಬದುಕ್ತೀರಿ? ಯಾರು ಸಪೋರ್ಟ್ ಇಲ್ಲದೆ ಹೆಂಗ್ ಬದುಕ್ತೀರಿ ನೀವು ಮೇಡಮ್? ಒಂದು ಹೇಳ್ಬೇಕು ಅಂತಂದ್ರೆ, ಇತ್ತೀಚೆಗೆ ನಾನು ನೋಡ್ತಾ ಇರ್ತೀನಿ, 2 ಮಾತಾಡಿದ್ರೆ ಆಚೆ ತಗೊಂಡ್ಬಂದ್ಬಿಡ್ತಾರೆ ಮಗುನ, ಬಂದ್ಬಿಡ್ತಾರೆ ಹೊರಗಡೆ. ತಂದಾಕ್ದಾಗ ಯಾರಿಗೂ ಹೇಳಲ್ಲ. ಗಂಡಸ್ ತಂದು ಕೊಡ್ತಾನೆ, ಯಾರಿಗೂ ಹೇಳಲ್ಲ. ತಂದಾಕ್ತಾ ಇದ್ದಾಗ ಎಲ್ಲ ಕೆಟ್ಟವನಾಗ್ಬಿಡ್ತಾನ. ಈಗ ನಾನೊಂದು ಹೆಣ್ಣು, ಮದ್ವೆಗೆ ಮುಂಚೆ ನಾನೊಂದು ಹೆಣ್ಣು, ಗಂಡು ಬಂದ ಮೇಲೇನೆ ಅವಳು ತಾಯಿ ಆಗೋದು, ಅವಳಿಗೊಂದು ಜೀವನ ಸಿಗೋದು, ಬದುಕು ಸಿಗೋದು, ಎಲ್ಲ ಸಿಗೋದು. ತಾಯ್ತನ. ಈಗ ನಾವು ತಾಯಿ 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 ಅಂತೀವಿ, ತಾಯಿಗೆ ಅರ್ಥ ಕೊಟ್ಟಿದ್ದು ಯಾರು? ಒಂದು ಗಂಡು. ಹೆಣ್ಣಿಗೆ ನಾವು ಯಾಕೆ ಜಾಸ್ತಿ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ, 9 ತಿಂಗಳು ಹೊಟ್ಟೆಲಿ ಇಟ್ಕೊಳ್ತಾಳೆ, ಮತ್ತೆ ಅವಳು ಪುನರ್ಜನ್ಮ ಕೊಡ್ತಾಳೆ ಆ ಮಗುಗೆ ಜನ್ಮ ಕೊಡ್ಬೇಕಾದ್ರೆ. ಅದಕ್ಕೆ ಅವಳು ತುಂಬ ಪವಿತ್ರ. ಅಷ್ಟೇ ಪವಿತ್ರ ಅಪ್ಪನೂ ಆಗ್ತಾನೆ. ಅದೇ ಒಂದು ಗಂಡು ದಿಕ್ಕಿಲ್ಲ ಅಂದರೆ ಮನೆಯಲ್ಲಿ ಅವಳನ್ನ ನಾಯಿಗಿಂತ ಕಡೆಯಾಗಿ ನೋಡ್ತಾರೆ. ನಾಯಿ ಕರೆದು ಅನ್ನ ಹಾಕ್ತಾರೆ, ಅವಳಿಗೆ ಅನ್ನ ಹಾಕಲ್ಲ. ಈಗ ನನ್ನ ಗಂಡನ ಬಿಟ್ಬಿಟ್ಟು ಮನೆಗೆ ಹೋದ್ರೆ ಊಟ ಕೊಡ್ತೀರಾ, ಬಟ್ಟೆ ಕೊಡ್ತೀರಾ, ಜಾಗ ಕೊಡ್ತೀರಾ, ಎಲ್ಲ ಕೊಡ್ತೀರಾ ನಿಮ್ಮ ಮನೆಯಲ್ಲಿ. ನನ್ನ ಪಕ್ಕಕ್ಕೆ ಗಂಡನ್ ಬೇಕು ಅಂದರೆ ಕೊಡ್ತೀರಾ? ಕೊಡೋಕ್ಕಾಗತ್ತಾ? ತಂದು ಕೊಡೋಕ್ಕಾಗತ್ತಾ? ಹಾಗಲ್ಲ. ನಾವಿದ್ದೀವಿ ಅಂತೀರಿ. ಎಲ್ಲಿದ್ದೀರಿ ನೀವು? ನೀವು ಗಂಡ ಹೆಂಡ್ತಿ ಮನೇಲಿರ್ತೀರಿ. ಇವಳು ಯಾವುದೋ ನೋವಲ್ಲಿ ಹೆಣ್ಣು ಮನೆಗೆ ಬಂದಿರ್ತಾಳೆ, ಕಷ್ಟನೋ ಸುಖನೋ ಏನೋ ಒಂದು ಮಾತಿಗೆ ಬಂದಿರ್ತಾಳೆ. ಚೆನ್ನಾಗಿದ್ದಂಗೆ ನಿಮ್ಮ ಹತ್ರ ಏನು ಬಂದಿರಲ್ಲ, ನೋವಾಗಿ ಬಂದಿರ್ತಾಳೆ. ಅವಳಿಗೂ ಗಂಡನ ಆಸರೆ ಬೇಕಾಗತ್ತೆ. ಹೌದು, ಖಂಡಿತ. ಅವಳು ಇಲ್ಲ ಗಂಡನ ಆಸರೆ ಅಂದರೆ ಅವಳ ನೋಡೋ ರೀತಿನೇ ಬೇರೆ. ಗಂಡನ ಬಿಟ್ಟು ಬಂದವಳೆ ಅಂತಾರೆ. ಎಂತೆಂಥದೋ ಸರ್ಟಿಫಿಕೇಟ್ ಕೊಡ್ತಾರೆ ಅವಳಿಗೆ, ಎಂತೆಂಥದೋ ಪಟ್ಟ ಕೊಡ್ತಾರೆ. ಅದೇ ಅಲ್ಲಿದ್ರೆ ಬಿಡಪ್ಪ ಅವಳ ಗಂಡ ಮಕ್ಕಳು ಚೆನ್ನಾಗವ್ರೆ. ಏನೇ ಆಗಲಿ ಮೇಡಮ್, ಒಂದು ಹೆಣ್ಣಿಗೆ ಒಂದು ಗಂಡು ಆಸರೆ ಬೇಕೇ ಬೇಕು. ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ ನೀವು? ತುಂಬಾ ಇಂಪಾರ್ಟೆಂಟ್ ಮೇಡಮ್. ಅವನಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲ ಅಂದ್ರೆ ಒಂದು ಮಗುನಾದ್ರೂ ಇರಬೇಕು, ಆ ಮಗುಗೋಸ್ಕರನಾದ್ರೂ ಬದುಕ್ತಾಳೆ. ಇನ್ನೊಂದು ಇದಕ್ಕೆ ತುಂಬಾ ಅರ್ಥ ಇದೆ ನೋಡಿ. ನೀವು ಕೇಳಿದ್ರಿ ಗಂಡ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ, ಒಪ್ಕೊಳ್ತೀನಿ. ಯಾಕೆ ಗಂಡ ಇಂಪಾರ್ಟೆಂಟ್ ಗೊತ್ತಾ? ಒಬ್ಬ ಗಂಡಸು ಒಂದು ಹೆಣ್ಣಿಗೆ ಒಂದು ಗಂಡು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಮಗ ಬಿಟ್ಟು ಹೋಗ್ಬಿಡ್ತಾನೆ, ಮಕ್ಕಳು ಬಿಟ್ಟು ಹೋಗ್ತಾರೆ, ಎಲ್ಲ ಬಿಟ್ಟು ಹೋಗ್ತಾರೆ.
ಯಾರ ಹತ್ರ ಹಂಚ್ಕೊಳ್ತಾಳಾಗ? ಎಲ್ಲಿಗೆ ಹೋಗ್ಬೇಕು ಅವಳು? ಹ್ಮ್. ಅವಳ ಜೀವನ ಸತ್ತೋಗಿರುತ್ತಲ್ಲಿ. ಹ್ಮ್. ಈಗ ಮದ್ವೆ ಹಾಕ್ತಾಳೆ, ಬಸ್ರಿ ಹಾಕ್ತಾಳೆ, ಮಗುನ ಹಿಡಿತಾಳೆ, ಹ್ಮ್. ಮಗುನ ಸಾಕ್ತಾಳೆ. ಅಪ್ಪ ಅಮ್ಮ ಇಬ್ರುವೆ, ಹ್ಮ್. ಅಪ್ಪ ಅಮ್ಮ ಇಬ್ರು ಸಾಕ್ತಾರೆ. ಅಪ್ಪ ತುಂಬಾ ಕಷ್ಟಪಟ್ಟು ತಗೊಂಡ್ ಬರ್ತಾನೆ, ಕೂಲಿ ನಾಲಿ ಎಲ್ಲ ಮಾಡಿ ತಗೊಂಬಂದು ಸಾಕ್ತಾನೆ. ತಾಯಿ ಜೀವನನೇ ತ್ಯಾಗ ಮಾಡ್ಬಿಟ್ಟಿರ್ತಾಳೆ. ಹ್ಮ್. ಹ್ಮ್. ಅಲ್ಲಿ ಅಪ್ಪ ಅಮ್ಮನ ಜೀವನ ಸತ್ತೋಗ್ಬಿಟ್ಟಿರುತ್ತೆ. ಸತ್ತೋಗಿರುತ್ತೆ. ಯಾಕಂದ್ರೆ ದುಡ್ದು 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 ಹೋಗ್ಬಿಟ್ಟಿರ್ತಾರೆ. ಹ್ಮ್. ಅವ್ರ ಮೈಯಲ್ಲಿ ಏನೂ ಇರಲ್ಲ. ಹ್ಮ್. ಹೆಂಡ್ತಿನ ಸಾಕ್ಬೇಕು, ಗಂಡನ ಮಕ್ಕಳು ಸಾಕ್ಬೇಕು. ಈ ಕಡೆ ಅವಳು ಮಗುಗೋಸ್ಕರ ಬದುಕ್ಬೇಕು, ಗಂಡಂಗೋಸ್ಕರ ಬದುಕ್ಬೇಕು. ಹ್ಮ್. ಮೈ ಮೂಳೆ ಮುರಿದೋಗಿರುತ್ತೆ. ಅವಳು ಮಗುನ ಹಡ್ದಾಗ್ಲೇ ಅವಳ ಜೀವನ ಅರ್ಧ ಹೋಗ್ಬಿಟ್ಟಿರುತ್ತೆ. ಹ್ಮ್. ಎಲ್ಲಿರುತ್ತೆ ಅವಳಿಗೆ? ಹ್ಮ್. ಹ್ಮ್. ವಯಸ್ಸಾಯ್ತಾಯ್ತಾ ಮಕ್ಳಿಗೆ ಮದುವೆ ಮಾಡ್ತಾಳೆ, ಜೀವನ ಕಟ್ಕೊಡ್ತಾಳೆ, ಸ್ಕೂಲು ಕಾಲೇಜ್ ಎಲ್ಲ ಮಾಡ್ತಾಳೆ. ಹ್ಮ್. ಅಪ್ಪ ಅಮ್ಮನ ಬೀದಿಗೆ ಹಾಕ್ತಾರೆ. ಬೀದಿಗೆ ಹಾಕ್ತಾರೆ. ಎಲ್ಲಿಗೆ ಹೋಗ್ಬೇಕು ಅವಳು? ಹ್ಮ್. ದುಡ್ಕೊಂಡು ತಿನ್ನೋ ಶಕ್ತಿ ಇಲ್ಲ ತಾಯಿಗೆ. ಜೀವನ ಕಟ್ಕೊಳ್ಳೋ ಗಂಡ ಇಲ್ಲ. ಹ್ಮ್. ಗಂಡ ಇದ್ರೆ ಪರವಾಗಿಲ್ಲ, ಬದುಕುತ್ತಾಳೆ. ಜೀವನ ಕಟ್ಕೊಳ್ಳೋ ಗಂಡ ಇಲ್ಲ. ಈಗ ವಯಸ್ಸಾಗಿರುತ್ತೆ, ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಿನಗಿದು ಬೇಕಿತ್ತಾ ಅಂತಾರೆ. ಹ್ಮ್. ನಿಜನಾ? ನಿಮಗಿದು ಬೇಕಿತ್ತಾ ಈ ವಯಸ್ಸಲ್ಲಿ ಅಂತಾರೆ. ಬಟ್ ಅವಳಿಗೆ ಏನು ಬೇಕು ಅಂತ ಯಾರೂ ಕೇಳಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.